ಮೇಡಮ್ ಇದು ಈಗ ಹೇಳಿದ್ರೆ ಭಾಳ ಇದು ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ಏನಾಗುತ್ತೆ, ನಾನು ಅದನ್ನೇ ಕೇಳಲಿಕ್ಕಿದ್ದೆ, ನಾನು ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ನಂದು. ಈಗ HIV ಟೆಸ್ಟ್ ಅಂತೆ ಅಂತ ಒಂದು ಕಾಲೇಜಲ್ಲಿ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಮೇಡಮ್. ಕಾಲೇಜಲ್ಲಿ ಅನೇಕರಿಗೆ ಮುಜುಗರ, ಅನೇಕರು ಛೇಡಿಸ್ತಾರೆ. ಯಾರೋ ಟೆಸ್ಟ್ಗೆ ಹೋಗ್ತಿರ್ತಾನೆ ಒಬ್ಬ ಹುಡುಗ ಅನ್ಕೊಳ್ಳಿ, ಓ ಅವ್ನಿಗೇನೋ ಡೌಟ್ ಇದೆ ಕಣೋ ಅಂತಾರೆ, ಆ ಥರ ಛೇಡಿಸ್ಬಿಡ್ತಾರೆ, ಟೀಸ್ ಮಾಡಿಬಿಡ್ತಾರೆ. ಸೊ ಅದೇನಾಗ್ಬಿಡುತ್ತೆ, ಯಾರಿಗೋ ಅವ್ನು ಡೌಟ್ ಇದೆಯೋ ಅದಕ್ಕೆ ಹೋಗ್ತಿದ್ರೆ ಅಂತ ಅದೇ ಒಂದು ಕೆಟ್ಟದಾಗಿ ಪ್ರಚಾರ ಆಗ್ಬಿಡುತ್ತಲ್ಲ ಮೇಡಮ್ ಅಂತ. ಹೌದು, ಹಾಗಾಗಿ ನಾವು ಟೆಸ್ಟ್ ಮಾಡಕ್ ಹೋಗ್ತಾ ಇಲ್ಲ. ನಾವು ಆ ಆಪ್ ಅಲ್ಲೇನೆ ನಮ್ ಸೆಂಟರ್ಸ್ ಲಿಸ್ಟ್ ಆಗಿದೆ. ದೇಶದಾದ್ಯಂತ ಎಲ್ಲೆಲ್ಲಿ ಸೆಂಟರ್ ಇದೆ ಅಂತ ಅವರೇ ನೋಡ್ಕೊಂಡು ಯಾವ್ದೇ ಸೆಂಟರ್, ನೀವು ನಿಮ್ಮ ಊರಲ್ಲಿರೋ ಸೆಂಟರ್ ಬೇಡ ಅಂದ್ರೆ ಪಕ್ಕದ ಊರಲ್ಲಿರೋ ಸೆಂಟರ್ ಎಲ್ಲಿ ಹೋದ್ರೆ ನಿಮ್ಗೆ ಯಾರು ನನಗೆ ಗುರ್ತಿಸಲ್ಲ ಅನ್ಸುತ್ತೆ ಅಲ್ಲಿಗೆ ಹೋಗಿನೂ ನೀವು ಟೆಸ್ಟ್ ಮಾಡಿಸ್ಬೋದು. ಇಲ್ಲ ಪ್ರೈವೇಟ್ ಅಲ್ಲಿ ಹೋಗಿ ಮಾಡಿಸ್ತೀರಾ ಅಲ್ಲಾದ್ರೂ ಹೋಗಿ ಮಾಡಿಸ್ಬೋದು, ಎಲ್ಲಾದ್ರೂ ಹೋಗಿ ಮಾಡಿಸ್ಕೋಬಹುದು. ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಇದೇನು ಫ್ರೀನಾ ಮೇಡಮ್? ಇದು ಉಚಿತವಾಗಿರುತ್ತಾ? ಇದು ಉಚಿತ ಟೆಸ್ಟ್ ಮತ್ತೆ ಈವನ್ ಮೆಡಿಕೇಶನ್ ಫಾರ್ ಲೈಫ್ ಲಾಂಗ್. ಏನು ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕು. ಒಂದು ಮಾತ್ರೆ ದಿನ ಒಂದು ಟೈಮ್ಗೆ, ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ 7 ಗಂಟೆಗೆ, ರಾತ್ರಿ 10 ಗಂಟೆಗೆ ಅಂದ್ರೆ 10 ಗಂಟೆಗೆ ಕಂಪಲ್ಸರಿಯಾಗಿ ಒಂದು ಮಾತ್ರೆ ಡೈಲಿ ತಗೋಬೇಕು. ವಿದೌಟ್ ಯಾವ್ದೇ ಸೈಡ್ ಇಫೆಕ್ಟ್ ಇಲ್ಲ. ಮೊದ್ಲಾದ್ರೆ ಸೈಡ್ ಇಫೆಕ್ಟ್ ಆಗುತ್ತೆ ಅಂತ ಇತ್ತು, ಈಗ ಏನು ಇಲ್ಲ. ನಮ್ಮ ಹತ್ರ ಇದಾರೆ 20 ವರ್ಷದಿಂದ ಎಲ್ಲ ಮೆಡಿಕೇಶನ್ ಮೇಲಿದ್ದು ಯಾವುದೇ ತೊಂದರೆ ಇಲ್ಲದೆ ಹೆಲ್ದಿ ಆಗಿರೋಂಥವ್ರು ನಮ್ಮಲ್ಲಿ ಇದ್ದಾರೆ. ಮೇಡಮ್ ಇನ್ನೊಂದು ವಿಷಯ ಮೇಡಮ್, ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಏಡ್ಸ್ ಅಂದ ತಕ್ಷಣ ಜನರಲ್ ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಇದರಿಂದನೇ ಬಂದಿದೆ ಇವ್ರಿಗೆ ಅಂತ ಹೇಳಿ, ಅದು ಯಾವಾಗಿಂದ ಅದೊಂದು ವಿಷಯ ಬಂದುಬಿಡುತ್ತೋ ಅವಾಗಿಂದ ಅದೇ ಆ್ಯಂಗಲಲ್ಲಿ ನೋಡಲಾಗುತ್ತೆ ಮೇಡಮ್. ಏಡ್ಸ್ ಬರಬಹುದಾದ ಇತರೆ ಸಾಧ್ಯತೆಗಳ ಬಗ್ಗೆ ಕೂಡ ಒಂದಷ್ಟು ಅವೇರ್ನೆಸ್ ಬೇಕಲ್ಲ ಮೇಡಮ್ ಅಂತ? ಹೌದು, ಅದ್ರ ಬಗ್ಗೆನೂ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆನೂ ಹೇಳ್ತೀವಿ. ನಮ್ಮ ಕೌನ್ಸಿಲರ್ಸ್, ನಮ್ಮ ಫೀಲ್ಡ್ ಅಲ್ಲಿ ಇರೋಂತ ಡಾಕ್ಟರ್ಸ್ ಎಲ್ಲ ಕಾಲೇಜಸ್ಗೆ ಹೋಗಿ, ಸ್ಕೂಲ್ಗೆ ಹೋಗಿ, ಐ ಮೀನ್ ಈವನ್ ಇದಕ್ ಹೋದಾಗ ಏನು ಇಂಡಸ್ಟ್ರೀಸ್ಗೆಲ್ಲ ಹೋಗ್ತಾರಲ್ಲ, ಹೋದಾಗ ಎಷ್ಟು ವಿಧದಲ್ಲಿ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗ ನಾನು ನಿಮ್ಗೆ ಹೇಳ್ತೀನಿ, ಒಂದು ಲೈಂಗಿಕ ಅಸುರಕ್ಷಿತ ಲೈಂಗಿಕ ಸಂಪರ್ಕ. ಆಮೇಲೆ ತಾಯಿಯಿಂದ ಮಗುಗೆ, ತಾಯಿ ಪ್ರೆಗ್ನೆಂಟ್ ಇದ್ದಾಗ ಅವರ ವೈರಲ್ ಲೋಡ್ ಕಂಟ್ರೋಲ್ ಅಲ್ಲಿ ಇತ್ತು ಅಂದ್ರೆ ಮಗುಗೆ ಬರಲ್ಲ. ನಮ್ಮಲ್ಲಿ ಬಹಳಷ್ಟು ಮಕ್ಕಳು ಗಂಡ ಹೆಂಡತಿ ಇಬ್ರು ಪಾಸಿಟಿವ್ ಇದ್ದು ಮಗು ನೆಗೆಟಿವ್ ಇರೋಂಥವ್ರು ಇದ್ದಾರೆ, ಬಿಕಾಸ್ ವೈರಲ್ ಲೋಡ್ ಸಪ್ರೆಷನ್ ಅಲ್ಲಿ ಇತ್ತು. ಸೊ ಅದು ಸಾಧ್ಯ ಇದೆ. ಆಮೇಲೆ ಈ ಇಂಜೆಕ್ಷನ್ಸ್, ಏನ್ ಡ್ರಗ್ ಅಡಿಕ್ಷನ್ ನಲ್ಲಿ ಇರೋಂತ ಅವ್ರು ಇರ್ತಾರೆ, ಏನ್ ಮಾಡ್ತಾರೆ, ಒಂದೇ ಇಂಜೆಕ್ಷನ್ 4-5 ಜನ 10 ಜನ ಕೂತವ್ರು, ಒಂದೇ ಕಡೆ ಕೂತವ್ರು ಎಲ್ಲರೂ ಸೇರಿ ಯೂಸ್ ಮಾಡ್ತಾರೆ. ಆ ತರ ಯೂಸ್ ಮಾಡಿದಾಗ ಒಬ್ರಿಗೆ ಯಾರಿಗಾದ್ರೂ HIV ಇತ್ತು ಅಂದ್ರೆ ಅದು ಉಳಿದವ್ರಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಅದ್ರ ಬಗ್ಗೆನೂ ನಾವು ಅವೇರ್ನೆಸ್ ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದು ರಕ್ತ, ಇದರಿಂದ ಈ ತರದ ಕೇಸಸ್ ನಮ್ಮಲ್ಲಿ ಎಲ್ಲೂ ನಾವು ಕಂಡಿಲ್ಲ, ಬಟ್ ಬೇರೆ ರಾಜ್ಯಗಳಲ್ಲಿ 1-2 ರಾಜ್ಯಗಳಲ್ಲಿ ಬಂದಿರೋದು ನಿಮ್ಗೂ ಗಮನಕ್ಕಿರುತ್ತೆ. ಬ್ಲಡ್ ಏನ್ ಟ್ರಾನ್ಸ್ಫ್ಯೂಷನ್ ಆಗುತ್ತೆ ಅದ್ರಲ್ಲೂ ಬರೋ ಚಾನ್ಸಸ್ ಇರುತ್ತೆ.